ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾಲಾ ಫೇಶಿಯದು ಪಾರ್ಟ್ 2 ಮಾಡ್ತಾಯಿದ್ದೀನಿ. ಒಂದಕ್ಕೆ ಸಾಕಾಗಲ್ಲ, ವಿಡಿಯೋ ತುಂಬ ಲೆಂತಿ ಇದೆ, ಹಾಗಾಗಿ ಒಂದರಲ್ಲೇ ನೋಡೋಕ್ಕೆ ಬೋರ್ ಹೊಡೆಯುತ್ತೆ ಅಂತ ಪಾರ್ಟ್ ಆಫ್ 1 ಪಾರ್ಟ್ ಆಫ್ 2 ಮಾಡ್ತಾಯಿದ್ದೀನಿ. ಇದು ನೋಡೋದಕ್ಕೆ ಒಂದಿನ ಅಂತೂ ಸಾಕಾಗೋದಿಲ್ಲ. ಹಾಗೆ ಇದು ಬೆಂಗಳೂರಲ್ಲಿ ಅತಿ ದೊಡ್ಡ ಮಾಲು ಅಂತಲೂ ಹೇಳ್ಬೋದು. ಹಾಗೆ ನಮ್ಮ ಹಾಸನಲ್ಲೂ ಟ್ರೆಂಡ್ ಶೋರೂಮ್ ಇದೆ, ಬಟ್ ಇಷ್ಟು ಕಲೆಕ್ಷನ್ ಇರೋದಿಲ್ಲ. ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದು ಅಂತಂದರೆ ನಮಗೆ ಟ್ರೆಂಡ್ಸಲ್ಲೆಲ್ಲ ಇಷ್ಟೊಂದು ಸಿಗೋದೇ ಇಲ್ಲ. ನಾನು ಅದೇ ಆಶ್ಚರ್ಯ ಪಡ್ತಿದ್ದೆ, ಇಲ್ಲಿ ಇಷ್ಟೊಂದು ಇದ್ದಾವೆ ಕಲೆಕ್ಷನ್ನು, ಅಲ್ಲಿ ಇರೋದೇ ಇಲ್ವಲ್ಲ ಅಂತ. ಹಾಗೆ ಟ್ರೆಂಡ್ಸ್ ಅಂದಮೇಲೆ ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ, ತುಂಬ ಚೆನ್ನಾಗಿರ್ತವೆ ಕ್ವಾಲಿಟಿ. ಹಾಗೆ ನಾನು ಸ್ವಲ್ಪ ಶಾಪಿಂಗ್ ಮಾಡಿದೆ ಇಲ್ಲಿ. ಹಾಗೆ ಮಕ್ಳುಗಳಿಗೆಲ್ಲ ತುಂಬ ಕಲೆಕ್ಷನ್ ಚೆನ್ನಾಗಿದ್ದು, ಅದರಲ್ಲಂತೂ ಬೇಬಿಗಳ್ಗಂತೂ ತುಂಬ ಚೆನ್ನಾಗಿದ್ದು.
ಹಾಗೆ ನನ್ನ ಮಗನಿಗೂ ಸ್ವಲ್ಪ ಮಾಡಿದೆ ಶಾಪಿಂಗು. ಟೀ ಶರ್ಟ್ಸ್ ಎಲ್ಲ ಅವನಿಗೆ ಈ ಥರ ಪುಲ್ಲೋವರ್ ಟೈಪ್ ಎಲ್ಲ ಚೆನ್ನಾಗಿರ್ತವೆ ಅಂತ ಅವನಿಗೂ ಸ್ವಲ್ಪ ತೊಗೊಬಂದೆ. ತೊಗೋಬೇಕಾದ್ರೇನೋ ಜೋಶಲ್ಲಿ ತೊಗೊಬಿಡ್ತೀವಿ, ಬಿಲ್ ಮಾಡಿಸ್ಬೇಕಾದ್ರೇ ಗೊತ್ತಾಗೋದು ಅಯ್ಯೋ ಇಷ್ಟೊಂದು ತೊಗೊಂಡಿದ್ದೀವ ಅಂತ. ಹಾಗೆ ಸ್ವಲ್ಪ ತೊಗೊಂಡು ಅಲ್ಲೂ ಸ್ವಲ್ಪ ಬಿಲ್ ಮಾಡಿಸ್ಕೊಂಡು ಬೇರೆ ಶಾಪಿಗೆ ನೋಡೋಣ ಅಂತ ಹೋದ್ವಿ.
ನಾವು ಹಾಗೆ ಕೆಳಗಡೆ ಎಲ್ಲ ಸುತ್ತಾಡಿಕೊಂಡು ಫುಡ್ ಝೋನ್ಗೆ ಬಂದ್ವಿ. ಏನಾದರೂ ತಿನ್ಕೊಳ್ಳೋಣ, ಸುತ್ತಿ ಸುತ್ತಿ ಕಾಲೆಲ್ಲ ನೋವಾಗ್ಬಿಟ್ಟು ಹಾಗೆ ಏನಾದರೂ ಹೊಟ್ಟೆ ನೋವ್ತಿತ್ತಲ್ಲ, ಏನಾದರೂ ತಿನ್ನೋಣ ಅಂತ ಹುಡುಕ್ತಾ ಇದ್ವಿ. ಬಟ್ ನಾನ್ ವೆಜ್ ತಿನ್ನೋರಿಗಂತೂ ವೆರೈಟೀಸ್ ಇದೆ. ಪಿಜ್ಜಾ ಇನ್ನೇನೆಲ್ಲ ತಿಂತೀವಿ, ಬೇಜಾರು. ಏನು ತಿನ್ನೋದಕ್ಕೂ ಬೇಜಾರೇ. ನೋಡೋದಕ್ಕಷ್ಟೇ ಅದು ಚೆನ್ನಾಗಿರುತ್ತೆ, ಬಟ್ಟು ಹೊಟ್ಟೆಗೂ ಚೆನ್ನಾಗಲ್ಲ, ಹೆಲ್ತಿಗೂ ಚೆನ್ನಾಗಲ್ಲ. ಆದರೂ ಹೊಟ್ಟೆ ಹಸಿತಿತ್ತಲ್ಲ, ಏನಾದರೂ ತಿನ್ನೋಣ ಅಂತ ಏನು ತಿನ್ನೋದು ಅಂತ ಯೋಚನೆ ಮಾಡ್ತಿದ್ವಿ. ಹಾಗೆ ಒಂದು ಬರ್ಗರು, ಕೋಲ್ಡ್ ಕಾಫಿ, ಕ್ಯಾಪಿಚಿನೋ ಆರ್ಡ್ರ್ ಮಾಡಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ತಿಂದ್ಬಿಟ್ಟು ಇನ್ನೊಂದು ಸುತ್ತಾಡೋಣ ಅಂತ.
ನಾವಿಬ್ಬರು ತಿನ್ನೋ ಕುತ್ಕೊಂಡು 1 ಅವರ್ ಆಗಿದೆ. ನಮಗೆ ನೆನಪೇ ಇಲ್ಲ ಹೆಂಗೆ ಟೈಮ್ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ಎಲ್ಲ ಮರೆತುಬಿಟ್ಟಿದ್ದೀವಿ. ಒಳ್ಳೆ ಮ್ಯೂಸಿಕ್ ಹಾಕಿದ್ರಾ, ಒಳ್ಳೆ ಕಾಫಿ ಬೇರೆ ತೊಗೊಂಡಿದ್ವಾ, ಟೈಮ್ ಹೆಂಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಕುತ್ಕೊಂಡು ಮಾತಾಡಿದ್ದು ಮನೇಲಿ ಕುತ್ಕೊಂಡು ಮಾತಾಡೋ ಥರ ಮಾತಾಡ್ತಾ ಇದ್ದೀವಿ. ನಮಗೆ ಟೈಮ್ ಹೋಗಿರೋದೇ ಗೊತ್ತಿಲ್ಲ. ಆಮೇಲೆ ಅಯ್ಯೋ ಇನ್ನೂ ಎಷ್ಟೊಂದೆಲ್ಲ ನೋಡೋದಿದೆ, ಬೇಗ ತಿನ್ನು ಹೋಗ್ಬಿಡೋಣ ಅಂತ ಅಂದ್ಕೊಳ್ತಿದ್ವಿ. ಮಾತ್ರ ಟೈಮ್ ಪಾಸ್ ಮಾಡೋದಕ್ಕೆ ಒಳ್ಳೆ ಏರಿಯಾ ಅಂತ ಕೂಡ ಹೇಳ್ಬೋದು. ಕಪಲ್ಸ್ಗಳಿಗೆ ಎಲ್ಲ ಬಂದರೆ ಆರಾಮಾಗಿ ಓಡಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೋಗ್ಬೋದು. ನಾವು ಬೇಗ ಶಾಪಿಂಗ್ ಮಾಡ್ಕೊಂಡು ಹೋಗ್ತೀವಿ. ಇಷ್ಟೇ ಟೈಮಿಂಗ್ಸು ಅಂತ ಅಂದರೆ ಟೈಮಿಂಗ್ಸ್ ಎಲ್ಲ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ಏನು ಟೈಮ್ ಎಷ್ಟಾದರೂ ಪರವಾಗಿಲ್ಲ, ನಮಗೆ ಟೈಮ್ ಇದೆ ಅನ್ನೋರು ಬಂದು ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು. ಹಾಗೇ ಎಲ್ಲ ತಿಂದ್ಕೊಂಡು ಹಾಗೆ ಇನ್ನೊಂದು ಸ್ವಲ್ಪ ಟೀ ಶರ್ಟ್ಸ್ ಎಲ್ಲ ಬೇಕಾಗಿದ್ದು, ಹಾಗಾಗಿ ನೋಡೋಣ ಅಂತ ಮ್ಯಾಕ್ಸಿಗೆ ಬಂದ್ವಿ. ಇದು ಹಾಸನಲ್ಲೂ ಇತ್ತು ಮ್ಯಾಕ್ಸು, ಬಟ್ ನನಗೆ ಇಲ್ಲಿ ಕಲೆಕ್ಷನ್ ತುಂಬ ಚೆನ್ನಾಗಿದ್ದಾವೆ ಅಂತ ಅನ್ನಿಸ್ತು. ರೇಟ್ ಎಲ್ಲ ಕಂಪೇರ್ ಮಾಡಿದ್ರೆ ಹಾಸನಿಲ್ಲ ಇರೋ ಮ್ಯಾಕ್ಸಿಗೂ ಇದಕ್ಕೂ ಒಂದೇ ಇರುತ್ತೆ ರೇಟು. ಹಾಗೆ ನೋಡೋಣ ಅಂತ ಬಂದ್ವಿ. ಹಾಗೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ಇನ್ನೊಂದು ವಿಡಿಯೋ ಕಂಟಿನ್ಯೂ ಆಗುತ್ತೆ, ಪಾರ್ಟ್ ಆಫ್ 3, ಅದರಲ್ಲಿ ನೋಡ್ಬೋದು. ಹಾಗೆ ನಾನು ಏನೇನು ಶಾಪಿಂಗ್ ಮಾಡಿದೆ ಅದನ್ನೆಲ್ಲದನ್ನು ನಿಮಗೆ ತೋರಿಸ್ತೀನಿ. ಹೀಗೆ ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.